HSRP ನಂಬರ್ ಪ್ಲೇಟ್ ಹಾಕ್ಸೋಕೆ 2 ಬಾರಿ ಗಡುವು ನೀಡಲಾಗಿತ್ತು. ಆದರೂ ವಾಹನ ಮಾಲೀಕರು ಕ್ಯಾರೆ ಅಂತಿಲ್ಲ. ಅಂಥವರಿಗೆ ಬಿಸಿ ಮುಟ್ಟಿಸಲು ಮುಂದಾಗಿರುವ RTO ಇದೀಗ ದಂಡ ವಸೂಲಿಗೆ ಪ್ಲಾನ್ ಮಾಡಿದೆ. ಎರಡೆರಡು ಬಾರಿ ಡೆಡ್ಲೈನ್ ನೀಡಲಾಗಿತ್ತು. ಗಡುವು ವಿಸ್ತರಿಸಿದ್ರು. ಇಷ್ಟಾದರೂ ವಾಹನ ಸವಾರರು HSRP ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳಲು ಮನಸ್ಸು ಮಾಡ್ತಿಲ್ಲ. ಇದೀಗ RTO ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. HSRP ನಂಬರ್ ಪ್ಲೇಟ್ ಅಳವಡಿಸಲು ಫೆಬ್ರವರಿ 17ರವರೆಗೆ ಗಡುವು. ಮೊದಲ ಬಾರಿ ಸಿಕ್ಕಿಬಿದ್ರೆ 1000, ಎರಡನೇ ಬಾರಿಗೆ 2000 ದಂಡ. 2019ರ ಏಪ್ರಿಲ್ 1ಕ್ಕಿಂತ ಮುಂಚೆ ನೋಂದಣಿಯಾಗಿರೋ ಎಲ್ಲಾ ಮಾದರಿಯ ವಾಹನಗಳಿಗೆ HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಕಡ್ಡಾಯವಾಗಿದೆ. ನಂಬರ್ ಪ್ಲೇಟ್ ಹಾಕಿಸಲು ಫೆಬ್ರವರಿ 17ರವರೆಗೆ ಗಡುವು ನೀಡಲಾಗಿದೆ. ಡೆಡ್ಲೈನ್ ಹತ್ರ ಬಂದರೂ ವಾಹನ ಮಾಲೀಕರು ಅಸಡ್ಡೆ ತೋರಿಸುತ್ತಿದ್ದಾರೆ. ಹೀಗಾಗಿ ವಾಹನ ಮಾಲೀಕರಿಗೆ ಬಿಸಿ ಮುಟ್ಟಿಸಲು ಸಾರಿಗೆ ಇಲಾಖೆ ಮುಂದಾಗಿದೆ. ಫೆಬ್ರವರಿ 17ರ ಬಳಿಕ HSRP ನಂಬರ್ ಪ್ಲೇಟ್ ಇಲ್ಲದೆ ಸಿಕ್ಕಿಬಿದ್ರೆ ದಂಡಂ ದಶಗುಣಂ ಅಂತಿದೆ RTO. ಮೊದಲ ಬಾರಿ 1000 ಫೈನ್ ಹಾಕ್ತೀವಿ, ಎರಡನೇ ಬಾರಿಗೆ ಸಿಕ್ಕಿಬಿದ್ರೆ 2000 ದಂಡ ಗ್ಯಾರಂಟಿ ಅಂತ ಎಚ್ಚರಿಸಿದ್ದಾರೆ. ನಮ್ಮ ಮೋಟಾರ್ ವಾಹನ ಕಾಯ್ದೆ ನಿಯಮಗಳಡಿಯಲ್ಲಿ ನಂಬರ್ ಪ್ಲೇಟ್ ಕಾನೂನು ರೀತಿಯಲ್ಲಿ ಇಲ್ಲದೇ ಇದ್ದರೆ, ಅಂದರೆ ನಿಯಮ 50ರಲ್ಲಿ ಏನು ಸ್ಪಷ್ಟವಾಗಿ ಹೇಳ್ತಾರೆ, ಅದರ ಪ್ರಕಾರ ಇಲ್ಲದೇ ಇದ್ದರೆ ನಾವು ಅಂಥ ವಾಹನ ಮಾಲೀಕರ ವಿರುದ್ಧ ದಂಡವನ್ನು ಹಾಕ್ತೇವೆ. ಮೊದಲನೇ ಬಾರಿಗೆ ನಾವು ಹಾಕಬೇಕಾದ್ರೆ 1000 ರೂಪಾಯಿ ದಂಡ ಬರ್ತದೆ. ಸಬ್ಸಿಕ್ವೆಂಟಾಗಿ ಹಾಕಿದರೆ 2000 ರೂಪಾಯಿ ಬರ್ತದೆ. ಸದ್ಯ HSRP ನಂಬರ್ ಪ್ಲೇಟ್ ಹಾಕಿಸಲು ಸರ್ಕಾರ ಕೊಟ್ಟಿರೋ ಗಡುವು ಅಂತ್ಯಕ್ಕೆ 16 ದಿನಗಳಷ್ಟೇ ಬಾಕಿ ಇದೆ. ಆದರೆ ರಾಜ್ಯದಲ್ಲಿ ಇನ್ನೂ 1.89 ಕೋಟಿ ವಾಹನಗಳು ಹಳೆ ನಂಬರ್ ಪ್ಲೇಟ್ ಬದಲಿಸುವುದು ಬಾಕಿ ಇದೆ. 10 ಲಕ್ಷ ವಾಹನಗಳು ಮಾತ್ರವೇ HSRP ನಂಬರ್ ಪ್ಲೇಟ್ ಬದಲಾಯಿಸಿಕೊಂಡಿವೆ. ಆದರೆ ವಾಹನ ಸವಾರರು ಮಾತ್ರ ಇನ್ನೊಂದು ವರ್ಷ ಟೈಮ್ ಕೊಡಿ ಅಂತಿದ್ದಾರೆ. ಈ ರೀತಿಯ ಒಂದು ದಂಡ ಹಾಕುವಂಥ ನಿಟ್ಟಿನಲ್ಲಿ 1000, 2000, ಮೊದಲನೇ ಬಾರಿ ಹಿಡಿದ್ರೆ 1000 ಅಂತೆ, ಎರಡನೇ ಬಾರಿ ಹಿಡಿದ್ರೆ 2000 ಅಂತೆ, ಏನು ಲೂಟಿ ಮಾಡಕ್ಕೆ ಹೊರಟಿದ್ದಾರಾ? ಹಾಗಾಗಿ ದಯವಿಟ್ಟು ಅಧಿಕಾರಿಗಳು ಇನ್ನೂ 1 ವರ್ಷಗಳ ಕಾಲ ನಮಗೆ ಕಾಲಾವಕಾಶ ಕೊಡಬೇಕು. RTO ಈಗಾಗಲೇ 2 ಬಾರಿ ಟೈಮ್ ಕೊಟ್ಟಿದೆ. ಇನ್ನೂ 15 ದಿನ ಬಾಕಿ ಇದೆ. ಸೊ ಆದಷ್ಟು ಬೇಗ ನಂಬರ್ ಪ್ಲೇಟ್ ಬದಲಿಸಿ ದಂಡಾಸ್ತ್ರದಿಂದ ಪಾರಾಗಿ. ಕಿರಣ್ ಸೂರ್ಯ, TV9 ಬೆಂಗಳೂರು.